ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಅಫ್ಜಲ್ಪುರ ತಾಲೂಕಾ ರಜಪೂತ ಸಮಾಜದ ನೂತನ ಅಧ್ಯಕ್ಷರಾಗಿ ಅಮರ್ ಸಿಂಗ್ ರಜಪೂತ್ ಬಳೂರ್ಗಿ ಅವರು ಆಯ್ಕೆಯಾಗಿದ್ದಾರೆ. ರಜಪೂತ ಸಮಾಜದ ತಾಲೂಕಾ ಅಧ್ಯಕ್ಷರಾಗಿ ಅಮರ್ ಸಿಂಗ್ ರಜಪೂತ್ ಬಳೂರ್ಗಿ ಅವರು ಆಯ್ಕೆಯಾಗಿದ್ದಾರೆ. ಇಂದು ಅಫ್ಜಲ್ಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಣ್ಣೂರು ಗ್ರಾಮ ಸೇರಿದಂತೆ ಹೂವಿನಹಳ್ಳಿ, ಗೌರ್ಬಿ, ದಿಕ್ಸಂಗ ಕೆ, ಬಳೂರ್ಗಿ, ಅಫ್ಜಲ್ಪುರ ಪಟ್ಟಣ ಸೇರಿದಂತೆ ಹಲವಾರು ಗ್ರಾಮಗಳ ಮುಖಂಡರು, ರಜಪೂತ ಬಂಧುಗಳು ಸಭೆಯನ್ನು ಸೇರಿ ಈ ಹಿಂದೆ ಇದ್ದ ಅಧ್ಯಕ್ಷರು ಸರಿಯಾಗಿ ಸಭೆ ಸಮಾರಂಭಗಳಲ್ಲಿ ಕಾರ್ಯಕ್ರಮದಲ್ಲಿ ವೈಯಕ್ತಿಕ ಸಮಸ್ಯೆಯಿಂದ ಭಾಗವಹಿಸಲು ಆಗದೇ ಇರುವುದನ್ನು ಒಪ್ಪಿಕೊಂಡಿರುವುದರಿಂದ ಅವರ ಸ್ಥಾನದಲ್ಲಿ ನೂತನವಾಗಿ ರಜಪೂತ ಸಮಾಜದ ತಾಲೂಕಾ ಅಧ್ಯಕ್ಷರಾಗಿ ಅಮರ್ ಸಿಂಗ್ ರಜಪೂತ್ ಬಳೂರ್ಗಿ ಅವರನ್ನು, ಗೌರವ ಅಧ್ಯಕ್ಷರಾಗಿ ರಾಜು ಸಿಂಗ್ ಮದರಾಬಿ, ಉಪಾಧ್ಯಕ್ಷರಾಗಿ ಸಂತೋಷ್ ಸಿಂಗ್ ದುಬೆ, ಪ್ರಧಾನ ಕಾರ್ಯದರ್ಶಿಯಾಗಿ ಶಂಕರ್ ಸಿಂಗ್ ಸಹದೇವ್ ಸಿಂಗ್ ರಜಪೂತ್, ಖಜಾಂಚಿಯಾಗಿ ಗೋವಿಂದ್ ಸಿಂಗ್ ಲಾಹೋರ್ಕರ್, ಸಹ ಕಾರ್ಯದರ್ಶಿಯಾಗಿ ರಾಜು ಸಿಂಗ್ ಠಾಕೂರ್ ಹೂವಿನಹಳ್ಳಿ, ಸಂಘಟನಾ ಕಾರ್ಯದರ್ಶಿಯಾಗಿ ಅಶೋಕ್ ಸಿಂಗ್ ದುಬೆ ಮತ್ತು ಅಜಯ್ ಸಿಂಗ್ ಗಂಗಾರಾಮ್ ಸಿಂಗ್ ರಜಪೂತ್, ಮಾರ್ಗದರ್ಶಕರಾಗಿ ಅಮರ್ ಸಿಂಗ್ ಠಾಕೂರ್, ಬಾಬು ಸಿಂಗ್ ಹೂವಿನಹಳ್ಳಿ, ಸದಸ್ಯರುಗಳು ಗೌರ್ಬಿಯಿಂದ ಶಂಕರ್ ಸಿಂಗ್, ಅರ್ಜುನ್ ಸಿಂಗ್, ಅತನೂರು ಗ್ರಾಮದಿಂದ ತುಳಜಾರಾಮ್ ಸಿಂಗ್, ದಿಕ್ಸಂಗ ಕೆ ಗ್ರಾಮದಿಂದ ಜೈ ಸಿಂಗ್, ಕರಣ್ ಸಿಂಗ್, ದಣ್ಣೂರು ಗ್ರಾಮದಿಂದ ಗುಲಾಬ್ ಸಿಂಗ್ ದುಬೆ, ಕಿಶನ್ ಸಿಂಗ್ ತಿವಾರಿ, ಹೂವಿನಹಳ್ಳಿ ಗ್ರಾಮದಿಂದ ಮಾಣಿಕ್ ಸಿಂಗ್, ವಿಶಾಲ್ ಸಿಂಗ್, ಭಾರತ್ ಸಿಂಗ್, ಪ್ರತಾಪ್ ಸಿಂಗ್, ಭವನ್ ಸಿಂಗ್, ಸಂತೋಷ್ ಸಿಂಗ್, ಬಳೂರ್ಗಿ ಗ್ರಾಮದಿಂದ ಕುಶಾಲ್ ಸಿಂಗ್, ಲಕ್ಷ್ಮಣ್ ಸಿಂಗ್, ಮಣ್ಣೂರು ಗ್ರಾಮದಿಂದ ಸೀತಾರಾಮ್ ಸಿಂಗ್, ಚೌಡಾಪುರ ಗ್ರಾಮದಿಂದ ಪ್ರತಾಪ್ ಸಿಂಗ್ ರಜಪೂತ್ ಇವರುಗಳನ್ನು ಆಯ್ಕೆ ಮಾಡಲಾಯಿತು. ಕಲಬುರಗಿ ನಗರದಲ್ಲಿ ಇಂದು ಶಿಕ್ಷಕರಿಗಾಗಿ ವೃತ್ತಿಪರ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯಲ್ಲಿ ಜುಲೈ 17, 2026ರಂದು ಲರ್ನಿಂಗ್ ಲಿಂಕ್ಸ್ ಫೌಂಡೇಶನ್, ಶೆಲ್ ಎಕ್ಸ್ಪ್ಲೋರರ್ಸ್ ಮತ್ತು ನೀತಿ ಆಯೋಗ, ಅಟಲ್ ಇನ್ನೋವೇಷನ್ ಮಿಷನ್ ಜಂಟಿಯಾಗಿ ಆಮಂತ್ರಣ ನೆಕ್ಸ್ಟ್ ನಲ್ಲಿ ಶಿಕ್ಷಕರಿಗಾಗಿ ವೃತ್ತಿಪರ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ನಡೆಸಿತು. ಕಲಬುರಗಿಯಲ್ಲಿ ಈ ವರ್ಷ 25 ಅಟಲ್ ಟಿಂಕರಿಂಗ್ ಲ್ಯಾಬ್ಗಳಿಂದ 30 ಸರಕಾರಿ ಮತ್ತು ಸರಕಾರಿ ಅನುದಾನಿತ ಶಿಕ್ಷಕರಿಗೆ ತರಬೇತಿಯನ್ನು ನೀಡಲಾಯಿತು. ವಿದ್ಯಾರ್ಥಿಗಳ ಸಮಸ್ಯೆ ಪರಿಹರಿಸುವ ಮತ್ತು ವಿಮರ್ಶಾತ್ಮಕ ಚಿಂತನಾ ಸಾಮರ್ಥ್ಯಗಳನ್ನು ಸುಧಾರಿಸಲು ಶಿಕ್ಷಕರ ಕೌಶಲ್ಯಗಳನ್ನು ಹೆಚ್ಚಿಸುವ ಗುರಿಯನ್ನು ಈ ಕಾರ್ಯಕ್ರಮ ಹೊಂದಿದೆ. ಅಧಿವೇಶನಗಳ ಮೂಲಕ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ಶಿಕ್ಷಕರು ವೈಜ್ಞಾನಿಕ ವಿಧಾನಗಳನ್ನು ಕಲಿತರು. ವಿಮರ್ಶಾತ್ಮಕ ಚಿಂತನಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವ ತಂತ್ರಗಳನ್ನು ಸಹ ಅವರು ಪಡೆದರು. ತರಬೇತಿಯು ಸಂವಾದಾತ್ಮಕ ಚರ್ಚೆಗಳು ಮತ್ತು ಗುಂಪು ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸಲಾಗಿತ್ತು. ಈ ಅಧಿವೇಶನಗಳ ಮೂಲಕ ಶಿಕ್ಷಕರು ತಂಡದ ಕೆಲಸದ ಮಹತ್ವ, ಗೆಳೆಯರ ನಡುವೆ ಮಾಹಿತಿ ವಿನಿಮಯ ಮತ್ತು ಅತ್ಯುತ್ತಮ ಬೋಧನಾ ಅಭ್ಯಾಸಗಳನ್ನು ಹಂಚಿಕೊಳ್ಳುವುದನ್ನು ಕಲಿತರು. ಸಂವಹನ ತಂತ್ರಗಳು ಮತ್ತು ಗುಂಪು ಆಧಾರಿತ ವಿಧಾನಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ ಪರಿಕಲ್ಪನೆಗಳನ್ನು ಪರಿಣಾಮಕಾರಿಯಾಗಿ ವಿವರಿಸುವುದು ಹೇಗೆ ಎಂಬುದರ ಕುರಿತು ಅವರು ಹೆಚ್ಚುವರಿ ಜ್ಞಾನವನ್ನು ಪಡೆದರು. ಟಿಂಕರಿಂಗ್ ಲ್ಯಾಬ್ಗಳನ್ನು ಬಳಸಿಕೊಂಡು ಆಕರ್ಷಕ, ಪರಿಣಾಮಕಾರಿ ಮತ್ತು ಚಟುವಟಿಕೆ ಆಧಾರಿತ ಕಲಿಕಾ ಪರಿಸರಗಳನ್ನು ಹೇಗೆ ರಚಿಸುವುದು ಎಂಬುದರ ಕುರಿತು ಶಿಕ್ಷಕರು ಮಾರ್ಗದರ್ಶನವನ್ನು ಸಹ ಪಡೆದರು. ಅಂತಹ ಪರಿಸರಗಳು ವಿದ್ಯಾರ್ಥಿಗಳು ತಮ್ಮ ಸೃಜನಶೀಲತೆ ಮತ್ತು ನಾವೀನ್ಯತೆ ಕೌಶಲ್ಯಗಳನ್ನು ಬಲಪಡಿಸಲು ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನು ಅವರು ಅರ್ಥ ಮಾಡಿಕೊಂಡರು ಮತ್ತು ಅದೇ ಸಮಯದಲ್ಲಿ ಕಲಿಕೆಯ ಪ್ರಕ್ರಿಯೆಯಲ್ಲಿ ಉತ್ಸಾಹದಿಂದ ತೊಡಗಿಸಿಕೊಂಡರು. ಭಾಗವಹಿಸಿದ ಶಿಕ್ಷಕರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ಲರ್ನಿಂಗ್ ಲಿಂಕ್ಸ್ ಫೌಂಡೇಶನ್ ಮತ್ತು ಶೆಲ್ ಎಕ್ಸ್ಪ್ಲೋರರ್ಸ್ಗೆ ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು. ಶಾಲೆಗಳಲ್ಲಿ ವಿಮರ್ಶಾತ್ಮಕ ಚಿಂತನೆ ಮತ್ತು ನಾವೀನ್ಯತೆಯನ್ನು ಉತ್ತೇಜಿಸಲು ಶಿಕ್ಷಕರ ಕೌಶಲ್ಯಗಳನ್ನು ಹೆಚ್ಚಿಸುವತ್ತ ಈ ತರಬೇತಿಯು ಮಹತ್ವದ ಹೆಜ್ಜೆಯಾಗಿದೆ. ಸ್ಟೆಮ್ ಶಿಕ್ಷಣದಲ್ಲಿ ನಾವೀನ್ಯತೆಯನ್ನು ಬೆಳೆಸಲು ಈ ಕಾರ್ಯಕ್ರಮವನ್ನು ಪ್ರಮುಖ ಉಪಕ್ರಮವೆಂದು ಪರಿಗಣಿಸಲಾಗಿದೆ.
ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯ ಕರುಣೇಶ್ವರ ಕಾಲೋನಿಯಲ್ಲಿ ಇರುವ ಹೋಟೆಲ್ ಆಮಂತ್ರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ವೃತ್ತಿಪರ ಶಿಕ್ಷಕರ ತರಬೇತಿ ಕಾರ್ಯಕ್ರಮದಲ್ಲಿ ಶೆಲ್ ಎಕ್ಸ್ಪ್ಲೋರರ್ಸ್ ಲರ್ನಿಂಗ್ ಲಿಂಕ್ಸ್ ಫೌಂಡೇಶನ್ ನ ಕಲಬುರಗಿ ಜಿಲ್ಲಾ ಮ್ಯಾನೇಜರ್ ಸುಮಿತ್ ಮೆಹ್ತಾ, ಬೆಳಗಾವಿ ಜಿಲ್ಲಾ ಮ್ಯಾನೇಜರ್ ಲೋಕೇಶ್ ದೊಡ್ಡಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. One perfect sheet, which is like ನಿಮ್ ಕಡೆ ಇರೋ ನಿಮ್ಮ ಓನ್ ಶೀಟ್ ನ ತುಂಬಿಡ್ರಿ. ಬಿಕಾಸ್ what will do, no, we will complete one and later we all can copy it. ಇವಾಗ ಏನ್ ಮಾಡಿ ಅಂದ್ರೆ ಡಿಸ್ಕಸ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ. So to add to sir point ಗೆ, so ಅದಕ್ಕೆ ಒಂದು ಪ್ರಾಪರ್ ಟೀಮ್ ಒಂದು ಮಾಡ್ಕೊಳ್ಳಿ. ಒಂದು ಏನಿದೆ ಪರ್ಸನಲ್. ನಮಸ್ಕಾರ ಕಲಬುರಗಿ, ನನ್ನ ಹೆಸರು ಸುಮಿತ್ ಮೆಹ್ತಾ. ನಾನು ಅಟಲ್ ಟಿಂಕರಿಂಗ್ ಲ್ಯಾಬ್ ಕಲಬುರಗಿ ಕೋಆರ್ಡಿನೇಟರು. ನಾವು ಶೆಲ್ ಅಂಡ್ ಎಕ್ಸ್ಪ್ಲೋರರ್ಸ್ ಪ್ರೋಗ್ರಾಮ್ ಅನ್ನು ನಡೆಸ್ತಾ ಇದ್ದೀವಿ ಥ್ರೂ ಲರ್ನಿಂಗ್ ಲಿಂಕ್ಸ್ ಫೌಂಡೇಶನ್. ಸೊ ಇದಕ್ಕೆ ಫಂಡ್ ಮಾಡಿದ್ ನಮಗೆ ಶೆಲ್ ಅಂಡ್ ಎಕ್ಸ್ಪ್ಲೋರರ್ಸ್. ಸೊ 31 ETL ಸ್ಕೂಲ್ಸ್ ಕಲಬುರಗಿ ಡಿಸ್ಟ್ರಿಕ್ಟ್ ಬಂದಿದೆ. ಸೊ ಲಾಸ್ಟ್ 3 ವರ್ಷದಿಂದ ಇದು ಮಾಡ್ತಾ ಇದ್ದೀವಿ. ಸೊ ಅರೌಂಡ್ 3500 ಸ್ಟೂಡೆಂಟ್ಸ್ ಗೆ ನಾವು ಇನೋವೇಷನ್, ಕ್ರಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಇವತ್ತಿನ ಟ್ರೈನಿಂಗು 6 to 8 ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಇದೆ. ದಿಸ್ ಇಸ್ ದ 5th ಟ್ರೈನಿಂಗ್. ಸಕ್ಸಸ್ಫುಲ್, ಇಟ್ ಇಸ್ successful training. We are doing it for like last 3 years. ನನ್ನ ಹೆಸರು ಲೋಕೇಶ್ ಅಂತ. ನಾನು ಪ್ರಾಪರ್ ಬೆಳಗಾವಿಂದ ಬಂದಿದ್ದೀನಿ. ಸೊ ಟುಡೇ ವಿ ಆರ್ ಹ್ಯಾವಿಂಗ್ ಶೆಲ್ ಎಕ್ಸ್ಪ್ಲೋರರ್ಸ್ ಸೀನಿಯರ್ ಫೌಂಡೇಶನ್ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್. ದ ಪ್ರೋಗ್ರಾಮ್ ಈಸ್ ಸ್ಪಾನ್ಸರ್ಡ್ ಬೈ ಶೆಲ್ and implemented by Learning Links Foundation. And this is the 5th training we are having in Kalburgi. ಇದು 5ನೇ ಬಾರಿ ನಾವು ಇಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಆಮಂತ್ರಣ ಹೋಟೆಲ್ ಅಲ್ಲಿ ನಾವು ಆರ್ಗನೈಸ್ ಮಾಡಿದ್ದೀವಿ. More than 33 teachers, government school, private schools, aided schools ಇಂದ ಬಂದಿದ್ದಾರೆ. So we are training them on senior foundation content. And ಇವತ್ತು ಮಾರ್ನಿಂಗ್ 9:30ಗೆ ಇವೆಂಟ್ ನ ಸ್ಟಾರ್ಟ್ ಮಾಡಿದ್ವಿ. ಸೊ ಟಿಲ್ 4:30 ಟೀಚರ್ಸ್ ಎಲ್ಲ ಇಲ್ಲಿ ಇದ್ದು ಟ್ರೈನಿಂಗ್ ನ ಪಡ್ಕೊಂಡು ಅವ್ರ ಸ್ಕೂಲ್ಗಳಿಗೆ ಹೋಗಿ ವರ್ಕ್ಶಾಪ್ಸ್ ನ ಡೆಲಿವರ್ ಮಾಡ್ತಾರೆ. ಆಮೇಲೆ ಅಲ್ಲಿಂದ ಪ್ರಾಜೆಕ್ಟ್ ಡೆವಲಪ್ಮೆಂಟ್, ಆಮೇಲೆ ನೆಕ್ಸ್ಟ್ ಸ್ಟೇಜಸ್ ಎಲ್ಲ ಇರುತ್ತೆ. ಸೊ ನಮ್ಮ ಕಲಬುರ್ಗಿ ರಿಪ್ರೆಸೆಂಟೇಟಿವ್ ಆದಂತ ಸುಮಿತ್ ಮೆಹ್ತಾ ಅವರು ಇದನ್ನೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ತಗೊಂಡು ಆರ್ಗನೈಸ್ ಮಾಡಿದ್ದಾರೆ. ಭೀಮಾ ಏತ ಹಿನ್ನೀರಿನಿಂದ ಮುಳುಗಡೆಯಾದ ಸಂಪೂರ್ಣ ಬಂಕಲ್ಗಾ ಗ್ರಾಮವನ್ನ ಸ್ಥಳಾಂತರ ಮಾಡುವ ಬಗ್ಗೆ ಅಫ್ಜಲ್ಪುರ ತಾಲೂಕಿನ ಬಂಕಲ್ಗಾ ಗ್ರಾಮದ ಸಮಸ್ತ ಗ್ರಾಮಸ್ಥರ ಪರವಾಗಿ ಇಂದು ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಭೀಮಾ ಏತ ಹಿನ್ನೀರಿನಿಂದ ಮುಳುಗಡೆಯಾದ ಬಂಕಲ್ಗಾ ಗ್ರಾಮದ 2008-2009ರಲ್ಲಿ 136 ಮನೆ ಸ್ಥಳಾಂತರಗೊಳಿಸಿದ್ದಾರೆ. ಆದರೆ 2026-27ರಲ್ಲಿ ಈಗ 66 ಮನೆಗಳು ಸ್ಥಳಾಂತರ ಮಾಡುವ ಆದೇಶ ಮಾಡಿದ್ದಾರೆ. ಈ 66 ಮನೆಗಳನ್ನು ತಡೆ ಹಿಡಿದು ಸಂಪೂರ್ಣ ಪೂರ್ತಿ ಬಂಕಲ್ಗಾ ಗ್ರಾಮ ಸ್ಥಳಾಂತರ ಮಾಡುವ ಕುರಿತು ಅಫ್ಜಲ್ಪುರ ತಾಲೂಕಿನ ಬಂಕಲ್ಗಾ ಗ್ರಾಮದ ಸಮಸ್ತ ಗ್ರಾಮಸ್ಥರ ಪರವಾಗಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮೌಲಾಸಾಬ್ ಹೆಚ್ ಮಕಾಂದ, ಯಗಣ್ಣ ಸುತ್ತಗುಡಿ, ಶ್ರೀಶೈಲ್ ಜಾಮಗೋಂಡ್, ಮಹಾದೇವ್ ಕಾಂಬಳೆ, ಬಸವರಾಜ್ ಪಾಟೀಲ್, ಶಂಕರಗೌಡ ಪೊಲೀಸ್ ಪಾಟೀಲ್, ಸಿದ್ದರಾಮ್ ಸುತ್ತಗುಡಿ, ಹಸನ್ ಸಾಬ್ ನದಾಫ್, ಸುರೇಶ್ ಸುತ್ತಗುಡಿ, ಸಿದ್ದನಗೌಡ ಬಿರಾದಾರ್, ಸಿದ್ದರಾಮ್ ಪೊಲೀಸ್ ಪಾಟೀಲ್, ಅರ್ಜುನ್ ಸುತ್ತಗುಡಿ, ಗಂಗಪ್ಪ ಸುತ್ತಗುಡಿ, ಸುರೇಶ್ ಸುತ್ತಗುಡಿ, ಸೈಪನ್ ನದಾಫ್, ಶಿವಾನಂದ್ ಪೊಲೀಸ್ ಪಾಟೀಲ್, ಲಾಲಪ್ಪ ಕಾಂಬಳೆ, ಮಹಬೂಬ್ ಸಾಬ್ ನದಾಫ್ ಸೇರಿದಂತೆ ಇತರೆ ಅನೇಕ ಜನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಾವು ಮಹಾದೇವ್ ಬಂಕ್ಲಿಗಿರಿ ಅಫ್ಜಲ್ಪುರ ತಾಲೂಕಿನ ಬಂಕಲ ಗ್ರಾಮದ ಇವತ್ತು ಜಿಲ್ಲಾಧಿಕಾರಿಗೆ ಬರುವುದು ಏನು ಸಂಬಂಧ ಅಂದ್ರೆ, ಏನು ಹಿನ್ನೀರಿನಿಂದ ಬಂಕಲ ಗ್ರಾಮ ಮುಳುಗಡೆ ಆಗಿದೆ. 2008-2009ರಲ್ಲಿ ಇರ್ತಕ್ಕಂಥ 136 ಮನೆಗಳು ನಾವು ಈಗಾಗಲೇ ಹೋಗಿತ್ತು. ಆ ಹೋಗಿದ್ದು ಹಣ ಮಂಜೂರಾತಿ ಸರ್ಕಾರ ಅದು ಪರಿಶೀಲನೆ ಮಾಡಿತ್ತು. ಆದ್ರೆ 2026-27 ನಡೀತಕ್ಕಂಥ ಒಂದು ಹಿನ್ನೀರಿನ ಮುಳುಗಡೆ ಆಗ್ತಕ್ಕಂಥ ಒಂದು ಲಿಸ್ಟ್ ಪ್ರಕಾರ 66 ಮನೆಗಳನ್ನು ಪರಿಶೀಲನೆ ಮಾಡೋದು ಆದೇಶ ಮಾಡಿದ್ರು. ಆದ್ರೆ 66 ಮನೆಯನ್ನು ತಡೆ ಹಿಡಿದು ಇವತ್ತು ಪೂರ್ತಿ ಬಂಕಲ ಗ್ರಾಮ ಪೂರ್ತಿ ಮುಳುಗಡೆ ಆಗ್ಬೇಕಂತ ಹೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಇವತ್ತು ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ಆದ್ರೆ ನಮ್ಮ ಪೂರ್ತಿ ಗ್ರಾಮ ಬಂಕಲ ಗ್ರಾಮ ಪೂರ್ತಿ ನೀರಿನಿಂದ ಭೀಮಾ ಏತ ನೀರವರು ಮುಳುಗಡೆ ಆಗಿದೆ. ಅದು ಹುಳ ಬೂಟಿ ಮತ್ತು ದನ ಕರುಗಳಿಗೆ ತೊಂದರೆ ಆಗ್ತಾ ಇದ್ರೆ ಅಲ್ಲಿರ್ತಕ್ಕಂಥ ಜನರಿಗೆ ಅಸ್ತವ್ಯಸ್ತದೆ. ಇಂಥ ಬರಗಾಲ ಪರಿಸ್ಥಿತಿಯಲ್ಲೂ ಕೂಡ ಒಂದು ನಮ್ಮ ಸರ್ಕಾರ ಮುಂದುವರಿಸಿ ವಹಿಸ್ತೀವಿ. ಜಿಲ್ಲಾಧಿಕಾರಿಗಳು, ಶಾಸಕರು, ಏನು ಜನಸಾಮಾನ್ಯರಿಗೆ ಇದನ್ನ ಬಂಕಲ ಗ್ರಾಮದಲ್ಲಿ ಪೂರ್ತಿ ಗ್ರಾಮ ಮುಳುಗಡೆ ಆಗ್ಬೇಕಂತ ಹೇಳಿ ನಮ್ಮ ಎಲ್ಲಾ ಗ್ರಾಮಸ್ಥರ ವತಿಯಿಂದ ನಾನು ಕೇಳ್ಕೊಳ್ತೇನೆ. ನನ್ನ ಹೆಸರು ಮಹಾದೇವ್ ಬಂಕ್ಲಿಗಿ. ಸಿದ್ದರಾಮಪ್ಪ ಬಂಕ್ಲಿಗಿರಿ. ಈ ನಮ್ಮ ಊರ್ ಹೋಗೋದೇ 66 ಮನೆಗಳು ಹೋಗ್ಯಾವ ಅಂತ ಹೇಳ್ತಾರೆ. ಈಗ ಹಿಂದುಳಿದ ಮನೆಗಳು ಎಷ್ಟವ ಅಷ್ಟು ಊರು ಈ ಇದ್ರ ಮುಳುಗಡೆ ಹೋಗ್ಬೇಕು. ಪೂರಾ ಮುಳುಗಡೆ ಆಗ್ಬೇಕು. ಯಾಕಂತಂದ್ರೆ ಅದರಿಂದ ಬೋರಿಂದ ಹುಳ ಹೋಗ್ಬಿಟ್ಟು ಹಿಂಗ ತೊಂದರೆ ಆಗ್ತದ ಪ್ರತಿಯೊಬ್ಬರ ರೈತರಿಗೆ. ಅದಕ್ಕಾಗಿ ದಯವಿಟ್ಟು ತಾವು ಪೂರಾ ಊರ್ ಮಾಡ್ಬೇಕು. ಬಂಕಲಿಗಿರಿ ಅಫ್ಜಲ್ಪುರ ತಾಲೂಕು ದಾಟಿ 10 ಕಿಲೋಮೀಟರ್ ಅದ್ರಿ. 7-8 ವರ್ಷ ನಡೆದ್ರಿ. ಪೈಲ ಒಂದ್ ಅರ್ಧ ಆಗ್ಯದ. ಈಗ ಮತ್ತೆ ಈಗ 66 ಮನೆ ಹೋಗ್ಯಾವ್ರಿ. ಆದ್ರ ಹೋದ್ರ ಬಿ ಇನ್ನೂ ಉಳಿತಾವ ಮನೆಗಳು.
ಅದಕ್ಕೆ ಸದ್ ಯಾವ್ದ್ರು ಕೂಡ ಇವು ಅಷ್ಟು ಹೋಗ್ಬೇಕಂತ ಹೇಳಿ ನಮ್ದೊಂದು ಇದು ಅದ್ರಿ. ಶ್ರೀ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಜಗದಂಬಾ ಮಂದಿರ ಶಹಾಬಾಜಾರ್ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಎಸ್ಎಸ್ಕೆ ಸಮಾಜದ ಸಾವ್ಜಿ ಸಮಾಜದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಕೋರ್ ಕಮಿಟಿ ಮತ್ತು ಎಸ್ಎಸ್ಕೆ ಸಮಾಜ ವಲಯ ಸಭೆಯ ಐತಿಹಾಸಿಕ ಸಮ್ಮೇಳನವನ್ನು ಬೀದರ್, ಕಲಬುರಗಿ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿ ಒಳಗೊಂಡಂತೆ 5 ಜಿಲ್ಲೆಗಳ ಪ್ರತಿನಿಧಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಮ್ಮೇಳನದಲ್ಲಿ ಮಹಿಳಾ ಮಂಡಳ, ಯುವಕ ಮಂಡಲ ಮತ್ತು ಪೋಷಕರ ಮಂಡಳಿಯನ್ನು ಒಳಗೊಂಡ ಒಟ್ಟು 350ರಿಂದ 400 ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಈ ಸಮ್ಮೇಳನದ ಉದ್ದೇಶ ನಮ್ಮ ಸಮುದಾಯದಲ್ಲಿ ಏಕತೆಯನ್ನು ತರುವುದು, ನಮ್ಮ ಸಮುದಾಯವನ್ನು ಅಭಿವೃದ್ಧಿಪಡಿಸುವುದು, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ರಾಜಕೀಯ ಬದಲಾವಣೆಯನ್ನು ತರುವುದಾಗಿದೆ. ಈ ಸಮ್ಮೇಳನವನ್ನು 2 ಅಧಿವೇಶನಗಳಲ್ಲಿ ಆಯೋಜಿಸಲಾಗಿದೆ. ಉದ್ದೇಶಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಸಮುದಾಯದ ಕಲ್ಯಾಣಕ್ಕಾಗಿ ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕೋರ್ ಸಮಿತಿ ಸಭೆ ನಡೆಯಲಿದೆ. ಮೊದಲ ಅಧಿವೇಶನ ಬೆಳಗ್ಗೆ 10ರಿಂದ ಮಧ್ಯಾಹ್ನ 3ರವರೆಗೆ ಆರಂಭವಾಗುತ್ತದೆ. ಎರಡನೇ ಅಧಿವೇಶನ ಸಂಜೆ 5ರಿಂದ 7 ಗಂಟೆಯವರೆಗೆ ನಡೆಯಲಿದೆ. ಇದಲ್ಲದೆ ಮಾದಕ ವಿರೋಧಿ ಆಂದೋಲನ, ಸಮುದಾಯದಲ್ಲಿ ಶಿಕ್ಷಣ ಇತ್ಯಾದಿ ವಿಶೇಷ ಅಧಿವೇಶನಗಳು ಆಯೋಜಿಸಲಾಗಿದೆ. ನಮ್ಮ ಸಮುದಾಯದ ಆರ್ಥಿಕ ಹಿಂದುಳಿದ ಸ್ಥಿತಿಯನ್ನ ಪರಿಗಣಿಸಿ ಕರ್ನಾಟಕ ರಾಜ್ಯ ಎಸ್ಎಸ್ಕೆ ಸಮಾಜವು ಬಡವರು ಮತ್ತು ನಿರ್ಗತಿಕ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಲಾಗುವುದು. ಈ ಸೇವಾ ಯೋಜನೆಯ ಅಡಿಯಲ್ಲಿ ಕಂಪ್ಯೂಟರ್ ಯಂತ್ರವನ್ನು ಸಮಾಜಕ್ಕೆ ಕೊಡಲಾಗುವುದು. ಈ ಕಾರ್ಯಕ್ರಮದಲ್ಲಿ ನಾರಾಯಣ ಸಾಬ್ ಹಾಂಡಗೆ, ರಾಜ್ಯಸಭಾ ಸದಸ್ಯರು ಹಾಗೂ ಗೌರವ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಎಸ್ಎಸ್ಕೆ ಸಮಾಜ ಬೆಂಗಳೂರು ಡಾಕ್ಟರ್ ಶಶಿಕುಮಾರ್ ಮೆಹರವಾಡಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಎಸ್ಎಸ್ಕೆ ಸಮಾಜ ಬೆಂಗಳೂರು ರಾಮಚಂದ್ರ ಕಬಾಡಿ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಎಸ್ಎಸ್ಕೆ ಸಮಾಜ ಬೆಂಗಳೂರು ಅಶೋಕ್ ಕಾಟವೆ ಮಾಜಿ ಶಾಸಕರು ಹುಬ್ಬಳ್ಳಿ ಹಾಗೂ ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಎಸ್ಎಸ್ಕೆ ಸಮಾಜ ಬೆಂಗಳೂರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿಣಿ ಸದಸ್ಯರು ಕರ್ನಾಟಕ ರಾಜ್ಯ ಎಸ್ಎಸ್ಕೆ ಸಮಾಜ ಬೆಂಗಳೂರು ಇವರು ಭಾಗವಹಿಸಲಿದ್ದಾರೆ ಎಂದು ಎಸ್ಎಸ್ಕೆ ಸಮಾಜ ಕಲಬುರಗಿ ಅಧ್ಯಕ್ಷರಾದ ಶ್ರೀರಾಮ್ ಡಿ ಪವಾರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಡಾಕ್ಟರ್ ಯಶವಂತರಾವ್ ಮೇಂಗ್ಜಿ, ಕಾರ್ಯದರ್ಶಿ ವಿಷ್ಣುಸಾ ಬಾರಾಡ್, ಜಂಟಿ ಕಾರ್ಯದರ್ಶಿ ರಮಾಕಾಂತ್ ಚೌಹಾಣ್, ಖಜಾಂಚಿ ನಾಗೇಶ್ ಚೂಡಾಮಣಿ, ಕರ್ನಾಟಕ ರಾಜ್ಯ ಎಸ್ಎಸ್ಕೆ ಸಮಾಜದ ಉಪಾಧ್ಯಕ್ಷರಾದ ಮಾರುತಿರಾವ್ ಕೆ ಪವಾರ್ ಹಾಗೂ ಜಂಟಿ ಕಾರ್ಯದರ್ಶಿ ಸಂಜಯ್ ಮಿಸ್ಕಿನ್ ಉಪಸ್ಥಿತರಿದ್ದರು. ನಮ್ಮ ಗುಲ್ಬರ್ಗಾ ಸಮಾಜದಲ್ಲಿ ಮೊದಲನೇಗಾಗಿ ನಮ್ಮ ಕರ್ನಾಟಕದ ರಾಜ್ಯದ ಕರ್ನಾಟಕ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ನಮ್ಮದು ಸಂಘ ಇದೆ, ರಿಜಿಸ್ಟರ್ಡ್ ಬಾಡಿ. ಆ ಬಾಡಿ ಮತ್ತು ನಮ್ಗೆ 6 ಡಿಸ್ಟ್ರಿಕ್ಟ್ ನಮ್ಮ ಗುಲ್ಬರ್ಗದಲ್ಲಿ ಬರ್ತವೆ. ಉದಾಹರಣೆಗಾಗಿ ಬೀದರ್, ರಾಯಚೂರು, ವಿಜಯಪುರ, ಯಾದಗಿರಿ ಮತ್ತು ಕಲಬುರಗಿ. ಇವು 2 ಜನಕ್ಕೆ ಕೂಡಿಸಿ ನಾವು ಒಂದು ಕಾನ್ಫರೆನ್ಸ್ ಮಾಡ್ತಾ ಇದ್ದೇವೆ. ಆ ಕಾನ್ಫರೆನ್ಸ್ ಏನಂದ್ರೆ ಅದು ಮೇನ್ ಉದ್ದೇಶ ಏನಂದ್ರೆ ನಮ್ಮ ಕಮ್ಯುನಿಟಿಗೆ ಯಾವ ಥರ ನಾವು ಡೆವಲಪ್ ಮಾಡಬೇಕು, ಯಾವ ಥರ ಯಾಕಂದ್ರೆ ನಾವು ಬ್ಯಾಕ್ವರ್ಡ್ ಕಮ್ಯುನಿಟಿಲಿ ಬರ್ತೀವಿ. ನಮ್ಮ ಜನ ಸಾಕಷ್ಟು ಬಡ ಜನ ಇದ್ದಾರೆ. ಆ ಬಡ ಜನಕ್ಕೆ ಯಾವ ಥರ ನಾವು ಮ್ಯಾಗ ತರ್ಬೋದು ಅಂತ ಒಂದು ಉದ್ದೇಶ. ಎರಡನೇದಾಗಿ ಈ ಬಡತನವನ್ನು ನಾವು ಬಡತನ ರೇಖೆಯಲ್ಲಿ ಕೆಳಗಿದ್ದಾರೆ, ಈ ಜನರಿಗೆ ಯಾವ ಥರ ಮ್ಯಾಗ ನಾವು ತರ್ಬೋದು. ಮೂರನೇದಾಗಿ ಯಾವ ಥರ ಸೋಷಿಯಲ್ ಆಗಲಿ, ಸಾಮಾಜಿಕ ಆಗಲಿ, ಅಥವಾ ಎಕನಾಮಿಕಲ್ ಆಗಲಿ, ಅಥವಾ ಎಜುಕೇಷನ್ ಆಗಲಿ, ಅಥವಾ ಪೊಲಿಟಿಕಲಿ ಯಾವ ಥರ ನಾವು ನಮ್ಮ ಸಂಘಟನೆಯಿಂದ ಯಾವ ಪ್ರಕಾರ ನಾವು ನಮ್ಮ ಸರ್ಕಾರಕ್ಕೆ ನಮ್ಮ ಹಕ್ಕನ್ನು ನಾವು ಕೇಳಬಹುದು. ಈ ಉದ್ದೇಶ 3 ಉದ್ದೇಶ ಇದೆ. ಒಂದು, ನಮ್ಮ ಕಮ್ಯುನಿಟಿ ಯಾವ ಥರ ಮ್ಯಾಗ್ ತರಬೇಕು, ಯಾವ ಥರ ಕಮ್ಯುನಿಟಿ ಡೆವಲಪ್ ಮಾಡಬೇಕು, ಎಜುಕೇಷನಲ್ಲಿ, ಪೊಲಿಟಿಕಲಿ, ಸೋಷಲಿ ಯಾವ ಥರ ನಾವು ಡೆವಲಪ್ ಆಗಬೇಕಂತ. ನಾವು ಈ ಕಾನ್ಫರೆನ್ಸ್ಗೆ 2 ಸೆಷನಲ್ಲಿ ಮಾಡಿದ್ದೇವೆ. 1ನೇ ಸೆಷನ್ದಲ್ಲಿ ಝೋನಲ್ ಮಂದಿ ಇದ್ದಾರೆ, ಬೀದರ್, ರಾಯಚೂರು, ಬಳ್ಳಾರಿ, ಇವು ಜನ ಎಲ್ಲ ಒಂದು ಜನರಲ್ ಸೆಷನ್ ಇದೆ. ಅದರಲ್ಲಿ ಕೆಲವು ಸ್ಪೆಷಲ್ ಟಾಕ್ಸ್ ಇಟ್ಟಿದ್ದೀವಿ. ಒಂದು ಉದಾಹರಣೆಗೆ ಎಜುಕೇಷನ್ ಬಗ್ಗೆ, ಸ್ಪೆಷಲ್ ಎಜುಕೇಷನ್ ಬಗ್ಗೆ. ನಮ್ಮ ಜನರಲ್ಲಿ ಎಜುಕೇಷನ್ ಭಾಳ ಕಡಿಮೆ ಇದೆ. ಯಾವ ಥರ ನಾವು ಎಜುಕೇಷನ್ ಇಂಪ್ರೂವ್ ಆಗೋದು ಒಂದನೇದು. ಎರಡನೇದು, ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಡ್ರಗ್ ಅಡಿಕ್ಷನ್ ಭಾಳ ಇದೆ. ಡ್ರಗ್ ಅಡಿಕ್ಷನ್ ಇದೆ ಮಿನೈಸ್. ಆ ಡ್ರಗ್ ಅಡಿಕ್ಷನ್ ಯಾವ ಥರ ನಮ್ಮ ಸಮಾಜದಲ್ಲಿ ನಾವು ತರಕ್ಕೆ ಬರಬಾರ್ದು ಅಥವಾ ನಮ್ಮ ಸಮಾಜ ಬರಬಾರ್ದು. ಈಗ 1ನೇ ಸೆಷನ್ ಬೆಳಗ್ಗೆ 10 ಗಂಟೆಯಿಂದ ಸುಮಾರು 3 ಗಂಟೆವರೆಗೆ ಆಗುತ್ತೆ. 2ನೇ ಸೆಷನ್ ಭಾಳ ಇಂಪಾರ್ಟೆಂಟ್ ಸೆಷನ್. ಯಾಕಂದ್ರೆ ನಮ್ಮ ಪಾಲಿಸಿ ಮೇಕರ್ಸ್ ಇದ್ದಾರಲ್ಲ, ಕೋರ್ ಕಮಿಟಿ ಆಫ್ ಎಸ್ಎಸ್ಕೆ ಸಮಾಜ್ ಕರ್ನಾಟಕ, ಕೆಲವರು 24 ಜನ ಇದ್ದಾರೆ. ನಮ್ಮ ಸಮಾಜ ಇಡೀ ಅವರೇ ನಡೆಸ್ತಾ ಇಡೀ ಸ್ಟೇಟ್ದಲ್ಲಿ. ಅವ್ರದ್ದೊಂದು ಕೋರ್ ಕಮಿಟಿ ನಾವು ಇಟ್ಟಿದ್ದೀವಿ.
ಆ ಕೋರ್ ಕಮಿಟಿ ಮೀಟಿಂಗ್ ಸಂಜೆ 5 ಗಂಟೆಯಿಂದ 7 ಗಂಟೆವರೆಗೆ ಆಗ್ಬೋದು. ಅದೇ ಪ್ರಕಾರ ನಾವು ಏನು ಮಾಡ್ತೀವಿ ಅಂದರೆ ಯಾವ ಹುಡುಗರು ಅಥವಾ ಯಾರೇ ಒಂದು ಮನುಷ್ಯ ಒಳ್ಳೆಯ ಹೆಸರು ಗಳಿಸ್ತಾನೆ ಸಮಾಜದಲ್ಲಿ, ಅವ್ರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಸಹ ನಾವು ಇಟ್ಟಿದ್ದೀವಿ. ಸನ್ಮಾನ ಸಹ ನಾವು ಮಾಡೋ ಕಾರ್ಯಕ್ರಮ ಇಟ್ಟಿದ್ದೀವಿ. ಈಗ ಉದಾಹರಣೆಗೆ ನಮ್ಮ ಒಂದು ಹುಡುಗಿ ಇದ್ದಾಳೆ, ಶಿ ಹ್ಯಾಸ್ ಟೇಕನ್ 10th 625 ಔಟ್ ಆಫ್ 625 ಮಾರ್ಕ್ಸ್. ನಾವು ಅದಕ್ಕೆ ಅಚೀವರ್ಸ್ ಅಂತ ಹೇಳ್ತೀವಿ. ಆ ಅಚೀವರ್ಸ್ಗೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಮೂರನೇದಾಗಿ ಈಗ ನಮ್ಮ ಸಮಾಜದಲ್ಲಿ ಸಾಕಷ್ಟು ಬಡತನ ಇದ್ದಾರೆ. ನಮ್ಮ ಕರ್ನಾಟಕ SSK ಸಮಾಜ ಕಡೆಯಿಂದ ಅವರು ಮಷೀನ್ಸ್ ಫ್ರೀಯಾಗಿ, ಸೇವಿಂಗ್ ಮಷೀನ್ ಫ್ರೀಯಾಗಿ ವಿತರಣೆ ಮಾಡ್ತಾಯಿದ್ದಾರೆ, ಈ ಸೇವಾ ಫ್ರೀ ಆಫ್ ಕಾಸ್ಟ್. ಎರಡನೇದಾಗಿ ಈ ಸೇವಾಕ್ಯದ ನಾವು ಸ್ಟಾರ್ಟ್ ಮಾಡಿ, ಯಾಕಂದರೆ ಎಲೆಕ್ಟ್ರಾನಿಕ್ ಡಿಜಿಟಲ್ ವಾರ್ಡ್ ಇದೆ, ಅದಕ್ಕೆ ನಮ್ಮ ಸಮಾಜಕ್ಕೆ ಒಂದು ಈ ಸೇವಾವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೆ. ಈಗ ನಮ್ಮ ಈ ಕಾನ್ಫರೆನ್ಸ್ಗೆ ನಾರಾಯಣ್ ಸಾಹೇಬ್ ಬಾಂಡ್ಗೆ ಮೆಂಬರ್ ಆಫ್ ರಾಜ್ಯಸಭಾ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ನಾರಾಯಣ್ ಸಾಹೇಬ್ ಬಾಂಡ್ಗೆ ಮೆಂಬರ್ ಆಫ್ ರಾಜ್ಯಸಭಾ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಅದೇ ಪ್ರಕಾರ ನಮ್ಮ ರಾಜ್ಯದ ಅಧ್ಯಕ್ಷರು, ನಮ್ಮ ಸಮಾಜ ಅಧ್ಯಕ್ಷ ಆದಂಥ ಡಾಕ್ಟರ್ ಶಶಿಕುಮಾರ್ ಮೇರ್ವಾಡೆ ಅವರು ಬರ್ತಾ ಇದ್ದಾರೆ. ರಾಮಚಂದ್ರ ಸರ್ ಕಬಾಡಿ ಅಂಥೇಳಿ ನಮ್ಮ ಕರ್ನಾಟಕ ರಾಜ್ಯದ ಸೆಕ್ರೆಟರಿ ಜನರಲ್ ಅವರು ಬರ್ತಾ ಇದ್ದಾರೆ. ಅಶೋಕ್ ಕಾಟ್ವೆ ಅಂತೇಳಿ XMLA ಹುಬ್ಳಿ, ಅವರು ನಮ್ಮ ಪೂರ್ವ ಪ್ರೆಸಿಡೆಂಟ್ ಇದ್ದರು SS ಸಮಾಜ, ಅವರು ಬರ್ತಾ ಇದ್ದಾರೆ. ಅದೇ ಪ್ರಕಾರ ವಿವಿಧ ಆಫೀಸ್ ಬೇರರ್ಸ್, ಸೆಕ್ರೆಟರೀಸ್, ಜಾಯಿಂಟ್ ಸೆಕ್ರೆಟರೀಸ್, ಕನ್ವೇನರ್ಸ್, ಆಮೇಲೆ ವುಮೆನ್ಸ್ ವಿಂಗ್ ಬರ್ತದೆ, ಮಹಿಳಾ ಮಂಡಳಗಳು ಬರ್ತಾ ಇದ್ದಾವೆ. ಇದು 19th SSK समाज बोले तो हमको सावजी समाज बोलते हैं कि इतिहास में पहली बार कर्नाटक राज्य सोमवंशी क्षत्रिय पदाधिकारी कोर कमेटी और SSK समाज के जोनल बैठक का एक ऐतिहासिक सम्मेलन आयोजित किया जा रहा है. इसमें 5 जिले बीदर, कलबुर्गी, रायचूर, विजयपुर और यादगीर के प्रतिनिधि शामिल होंगे. इस सम्मेलन में महिला मंडल, युवक मंडल, मुख्य संगठन के 350 से 400 प्रतिनिधि भाग लेंगे. इस सम्मेलन का मुख्य उद्देश्य हमारे समुदाय में एकता लाना, हमारे समुदाय का विकास करना, सामाजिक, आर्थिक, शैक्षणिक और राजनीतिक बदलाव लाना. यह सम्मेलन 2 सत्रों में आयोजित किया गया है. ऊपर बताए गए उद्देश्यों में चर्चा और विचार विमर्श होगा. समुदाय के कल्याण के लिए नीतिगत निर्णय हेतु कोर कमेटी की बैठक होगी. पहला सत्र 10 बजे से दोपहर 3 बजे तक होगा. दूसरा सत्र शाम में 5 से 7 बजे तक होगा. इसके अलावा नशा विरोधी अभियान और समुदाय में शिक्षा जैसे विषयों पर विशेष भी आयोजित किया गया है. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕಲಬುರಗಿಯ 6 ವರ್ಷದ ಬಾಲಕನ ಕೈ ಕತ್ತರಿಸುವುದನ್ನು ತಪ್ಪಿಸುವ ಮೂಲಕ ಸ್ಪರ್ಶ ಆಸ್ಪತ್ರೆ ಆಶಾಭಾವನೆ ಮೂಡಿಸಿದೆ ಎಂದು ಬೆಂಗಳೂರಿನ RR ನಗರದ ಸ್ಪರ್ಶ ಆಸ್ಪತ್ರೆಯ CEO ಡಾಕ್ಟರ್ ಸಂದೀಪ್ ಮಲ್ಲಾಬಾದಿಯವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಕಲಬುರಗಿಯ 6 ವರ್ಷದ ಬಾಲಕ ಶಿವರಾಜ್ ತನ್ನ 18ನೇ ತಿಂಗಳಿನಿಂದಲೇ ಬಲಗೈಗೆ ತಗುಲಿದ್ದ ತೀವ್ರ ಸ್ವರೂಪದ ಮೂಳೆ ಸೋಂಕಿನಿಂದ ಬಳಲುತ್ತಿದ್ದ. ಈ ಸೋಂಕಿಗೆ ಚಿಕಿತ್ಸೆ ಕೊಡಿಸಲು ಆತನ ಪೋಷಕರು ಕಳೆದ 6 ವರ್ಷಗಳಿಂದ ಕರ್ನಾಟಕದಾದ್ಯಂತ ಅಲೆದಾಡಿದ್ದರು. ತಮ್ಮ ಜೀವಿತಾವಧಿಯ ಉಳಿತಾಯ
ಉಳಿತಾಯವಾದ ಸುಮಾರು 12-15 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ದರಲ್ಲದೆ ಹಲವು ಆಸ್ಪತ್ರೆಗಳು ಬಾಲಕನ ಕೈ ಕತ್ತರಿಸುವುದು ಒಂದೇ ದಾರಿ ಎಂದು ಸಲಹೆ ನೀಡಿದ ನಂತರ ಕೊನೆಯ ಭರವಸೆಯಾಗಿ ಈ ಕುಟುಂಬವು ಬೆಂಗಳೂರಿನ ಆರ್ಆರ್ ನಗರದಲ್ಲಿ ಇರುವ ಸ್ಪರ್ಶ ಆಸ್ಪತ್ರೆಗೆ ಆಗಮಿಸಿತ್ತು. ಶಿವರಾಜ್ ಸ್ಪರ್ಶ ಆಸ್ಪತ್ರೆಗೆ ಬರುವ ಹೊತ್ತಿಗೆ ಆತನ ಆರೋಗ್ಯ ಸ್ಥಿತಿ ಅತ್ಯಂತ ಜಟಿಲವಾಗಿತ್ತು. ದೀರ್ಘಕಾಲದ ಸೋಂಕಿನಿಂದಾಗಿ ಮೂಳೆಯ ಅಂಗಾಂಶಗಳು ನಾಶವಾಗಿದ್ದವು. ಜೊತೆಗೆ ಬೇರೆಡೆ ಮಾಡಿದ್ದ ಹಲವು ವಿಫಲ ಚಿಕಿತ್ಸೆಗಳಿಂದಾಗಿ ಕೈ ತೀವ್ರವಾಗಿ ವಕ್ರವಾಗಿತ್ತು ಮತ್ತು ಮೃದು ಅಂಗಾಂಶಗಳಿಗೆ ಸಾಕಷ್ಟು ಹಾನಿಯಾಗಿತ್ತು. ಇದಕ್ಕೆ ಚಿಕಿತ್ಸೆ ನೀಡುವುದು ಬಹಳ ಕಷ್ಟಕರ, ಏಕೆಂದರೆ ಸೋಂಕಿನಿಂದಾಗಿ ಮೂಳೆಗೆ ರಕ್ತ ಸಂಚಾರ ಕಡಿತಗೊಳ್ಳುತ್ತದೆ. ಇದರಿಂದಾಗಿ ಆಂಟಿಬಯೋಟಿಕ್ ಔಷಧಿಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡುವುದಿಲ್ಲ. ಹೀಗಾಗಿ ಇಂತಹ ಬಹುತೇಕ ಪ್ರಕರಣಗಳಲ್ಲಿ ವೈದ್ಯರು ಕೈ ಅಥವಾ ಕಾಲು ಕತ್ತರಿಸಲು ಸಲಹೆ ನೀಡುತ್ತಾರೆ. ಬಾಲಕನ ಸಂಪೂರ್ಣ ತಪಾಸಣೆ ನಡೆಸಿದ ಸ್ಪರ್ಶ ಆಸ್ಪತ್ರೆಯ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ ಹಾಗೂ ತಂಡ ಅಂಗಛೇದನ ಬದಲಿಗೆ ಸುಧಾರಿತ ಅಂಗವನ್ನು ಉಳಿಸುವ ಶಸ್ತ್ರಚಿಕಿತ್ಸೆಯನ್ನ ಮಾಡಲು ನಿರ್ಧರಿಸಿತು. ಆದರೆ ಆರ್ಥಿಕ ಸಂಕಷ್ಟದ ನಡುವೆ ಈ ಅತ್ಯಾಧುನಿಕ ಚಿಕಿತ್ಸೆಯ ವೆಚ್ಚವನ್ನ ಭರಿಸುವುದು ಆ ಕುಟುಂಬಕ್ಕೆ ದೊಡ್ಡ ಸವಾಲಾಗಿತ್ತು. ಈ ಕುಟುಂಬದ ಪರಿಸ್ಥಿತಿಯನ್ನು ಅರಿತ ಸ್ಪರ್ಶ ಫೌಂಡೇಶನ್ ಮಗುವಿನ ಸಂಪೂರ್ಣ ಚಿಕಿತ್ಸೆಯ ವೆಚ್ಚವನ್ನು ಭರಿಸಲು ಮುಂದೆ ಬಂದಿತ್ತು. ಶಿವರಾಜ್ಗೆ ಸತತ 8 ಗಂಟೆಗಳ ಕಾಲ ಸುದೀರ್ಘ ಹಾಗೂ ಸಂಕೀರ್ಣವಾದ ಶಸ್ತ್ರಚಿಕಿತ್ಸೆ ಮಾಡಲಾಯಿತು. ಇಂದು ಆತ ತನ್ನ 2 ಕೈಗಳೊಂದಿಗೆ ಊರಾದ ಕಲಬುರಗಿಗೆ ಮರಳಿದ್ದಾನೆ. ಶಾಲೆಗೆ ಹೋಗುತ್ತಾ ಸ್ನೇಹಿತರೊಂದಿಗೆ ಆಟವಾಡುತ್ತಾ ಕೈ ಕಳೆದುಕೊಳ್ಳುವ ಭೀತಿಯಲ್ಲಿದ್ದ ಕುಟುಂಬದೊಂದಿಗೆ ಸಹಜ ಬಾಲ್ಯವನ್ನ ಕಳೆಯುತ್ತಿದ್ದಾನೆ ಎಂದು ಸ್ಪರ್ಶ ಆಸ್ಪತ್ರೆಯ ಮೂಲಕ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಸ್ಪರ್ಶ ಆಸ್ಪತ್ರೆಯ ಆರ್ಥೋಪೆಡಿಕ್ ಅಂಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ ಹಾಗೂ ಡಾಕ್ಟರ್ ಶಿವಕುಮಾರ್ ಕುಪ್ಪನೂರ್, ಆರ್ಆರ್ ನಗರದ ಸ್ಪರ್ಶ ಆಸ್ಪತ್ರೆಯ ಸಿಇಒ ಡಾಕ್ಟರ್ ಸಂದೀಪಾರ್ ಮಲ್ಲಾಬಾದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ, ಆರ್ಥೋಪೆಡಿಕ್ ಸರ್ಜನ್, ಸ್ಪರ್ಶ ಆಸ್ಪತ್ರೆ, ಆರ್ಆರ್ ನಗರ್. ಸೊ ಒಂದು ಸಿಂಪಲ್ ಬ್ಯಾಕ್ಗ್ರೌಂಡ್ ಅಂದರೆ ಶಿವರಾಜ್ ಸೋಷಿಯೋ ಎಕನಾಮಿಕಲಿ ವೆರಿ ಬ್ಯಾಕ್ವರ್ಡ್ ಇರೋದಿಂದ ಬಂದರು. ಫಸ್ಟ್ ನನಗೆ ಕಾಲು ಬಿಜಾಪುರಕ್ಕೆ ಹೋದಾಗ ಬಂತು. ನಮ್ಮ ಆರ್ ನಗರ್ ಸ್ಪರ್ಶ್ ಟೀಮ್ ಅವರು ಕೋಆರ್ಡಿನೇಟರ್ ಕಾಲ್ ಮಾಡಿದರು. ಸರ್, ಒಂದು 4.5 ವರ್ಷದ ಮಗು ಇದೆ, ಸುಮಾರು 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಅವರು. 6-7 ಹಾಸ್ಪಿಟಲ್ ತಿರುಗಿದ್ದಾರೆ. ಉತ್ತರ ಕರ್ನಾಟಕ ಆಲ್ಮೋಸ್ಟ್ ಎಲ್ಲ ಕಡೆ ತಿರುಗಿ, ಮಹಾರಾಷ್ಟ್ರ ಸೋಲಾಪುರ ಅಲ್ಲಿ ಕೂಡ ಹೋಗಿ ಬಂದು ಫೈನಲಿ ಅವರಿಗೆ ಕೈ ಕಟ್ ಮಾಡಬೇಕಂತ ಹೇಳಿದ್ದಾರೆ. ಸರ್, ಏನು ಮಾಡೋದು ಅಂತ ಕೇಳಿದ್ರು ನನಗೆ. ನಾನಂದೆ 4 ವರ್ಷದ ಮಗುಗೆ ಕೈ ಕಟ್ ಮಾಡೋದು, ಅದು ರೈಟ್ ಹ್ಯಾಂಡ್. ದೆನ್ ಇಟ್ ಈಸ್ ಅವ್ರ ತಾಯರು ಆಲ್ರೆಡಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸಿಚುವೇಶನ್ ವಾಸ್ ವೆರಿ ಗ್ರೇವ್ ಆ ಟೈಮ್ ಒಳಗೆ. ಅಂಥದ್ದು ಏನಾಗಿದೆ ಅಂತ ಹೇಳಿದೆ ನಾನು. ಅದಕ್ಕೆ ಅವ್ರು, ಇಲ್ಲರಿ ಸರ್, ಏನೂ ಹೋಪ್ ಇಲ್ಲ, ಎಲ್ಲ ಕಡೆ ತಿರುಗಾಗೈತೆ ಸರ್, ನೀವು ಸರಿ ನೋಡಿರಿ ಅಂದರು. ನಾನು ಸರ್ ಹೇಳ್ದಂಗೆ ನಾನು ಉತ್ತರ ಕರ್ನಾಟಕದವನಾಗಿರೋದ್ರಿಂದ ನಮ್ಗೆ ಇಲ್ಲಿ ಹೆಲ್ತ್ ಆಗಲಿ ಒಂದು ಸೋಷಿಯಲ್ ಸ್ಟೇಟಸ್ದು ಒಂದು ಐಡಿಯಾ ಇರುತ್ತೆ, ಏನೇನು ಪ್ರಾಬ್ಲಮ್ ಇದೆ ಅಂತ. ಸೊ ನಾನೇನಂದೆ, ಅವ್ರಿಗೆ ಏನು ಟ್ರೀಟ್ಮೆಂಟ್ ತಲೆ ಕೆಡ್ಸೋದು ಬೇಡ, ಸೀದಾ ನಮ್ಮ ಆಸ್ಪತ್ರೆಗೆ ಬರೋಕ್ಕೆ ಹೇಳ್ರಿ ಸ್ಪರ್ಶಿಗೆ ಅಂತ ಹೇಳಿದೆ. ಅವರು ಫುಲ್ ನೈಟ್ ಗುಲ್ಬರ್ಗದಿಂದ ಟ್ರಾವೆಲ್ ಮಾಡಿ ಬಂದಾಗ ದೇ ವರ್ ವೆರಿ ಎಕ್ಸಾಸ್ಟೆಡ್, ಲಾಂಗ್ ಜರ್ನಿ. ಅವಾಗ ಅವ್ನು ಬೇರೆ ಟೈಪಾಗಿ ಕಾಣ್ತಿದ್ದ ಅವಾಗ ಫಸ್ಟ್ ಟೈಮ್ ನಾನು ನೋಡಿದಾಗ. ಅದು ಏನೋ ಗೊತ್ತಿಲ್ಲ, ಅವ್ನು ನೋಡಿದ ತಕ್ಷಣ ಒಂಥರ ಇಮಿಡಿಯೇಟ್ ಕನೆಕ್ಷನ್ ಆಗಿಬಿಡ್ತು ನನಗೆ ಅವನಿಗೆ. ಸೊ ನಮಗೆ ಗೊತ್ತಿತ್ತು ಇಟ್ ಈಸ್ ಎ ವೆರಿ ಚಾಲೆಂಜಿಂಗ್ ಕೇಸ್ ಅಂತೇಳಿ. ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ಏನು ಬೇಕಾದಾಗಲಿ ರೀ, ನಿಮ್ಮ ಮಗನ ಕೈ ಉಳಿಸ್ತೀವಿ ನಾವು, ಇಟ್ ಇಸ್ ಅ ಪ್ರಾಮಿಸ್ ಅಂದ್ವಿ. ನೆಕ್ಸ್ಟ್ ಬಂದು ದೇರ್ ಆರ್ 2 ಚಾಲೆಂಜಸ್. ಒಂದು ಮೆಡಿಕಲ್ ಸೈಡ್, ಇನ್ನೊಂದು ಫೈನಾನ್ಷಿಯಲ್ ಸೈಡ್. ಎನಿ ಟ್ರೀಟ್ಮೆಂಟ್ ಎಸ್ಪೆಷಲಿ ಕಾಂಪ್ಲೆಕ್ಸ್ ಇದ್ದಾಗ. ಸೊ ಮೆಡಿಕಲ್ ಸೈಡ್ ಇದ್ದಾಗ ನಾವು ಒಂಥರ ಮಲ್ಟಿ ಡಿಸಿಪ್ಲಿನರಿ ಥರ ವಿ ವರ್ಕ್ಡ್. ಬರೀ ನಾನು ಒಬ್ಬನೇ ಆರ್ಥೋಪೆಡಿಕ್ ಅಲ್ಲ, ಮೈಕ್ರೋಬಯಾಲಜಿಸ್ಟು, ಪ್ಲಾಸ್ಟಿಕ್ ಸರ್ಜನ್ನು, ಅನೆಸ್ಥೆಟಿಸ್ಟು ಎಲ್ಲರೂ ಕೂಡಿ ಡಿಸ್ಕಸ್ ಮಾಡಿ ವಾಟ್ ಈಸ್ ದ ಬೆಸ್ಟ್ ಆಪ್ಷನ್. ಸೊ ಫಸ್ಟು ಅವರಿಗೆ ಇನ್ಫೆಕ್ಷನ್ ಕ್ಲಿಯರ್ ಮಾಡಬೇಕಾಗಿತ್ತು. ಅದು ಇನ್ಫೆಕ್ಷನ್ ಕ್ಲಿಯರ್ ಆಗಿದ್ದಿಲ್ಲ. ಅವರು 3 ವರ್ಷ ತಿರುಗಿದ್ರು, 10 ಲಕ್ಷ ರೂಪಾಯಿ ಖರ್ಚು ಮಾಡಿದರು, ಆ ಬೋನ್ ಒಳಗಿರೋ ಇನ್ಫೆಕ್ಷನ್ ಯಾರೂ ಮುಟ್ಟೇ ಇದ್ದಿಲ್ಲ. ಅವ್ರ ಮೇಲಿಂದ ಬರೀ ಅಬ್ಸೆಸ್ಸನ್ನು ತೆಗಿತಿದ್ರು, ಇಂಜೆಕ್ಷನ್ ಕೊಡ್ತಿದ್ರು, 50,000 1 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಿದ್ರು, ಕಳಿಸ್ತಿದ್ರು. ಫೈನಲಿ ಒನ್ ಅವ್ರಿಗೆ ದೇ ರಿಯಲೈಸ್ಡ್ ಇದರಿಂದ ಏನೂ ಜಗ್ಗಕ್ಕಾಗಲ್ಲ ಅನ್ನೋಣ, ದೇ ಟೋಲ್ಡ್ ವಿಲ್ ಕಟ್ ದ ಲಿಂಬ್. ಸೊ ನಾವೇನು ಮಾಡಿದ್ವಿ, ಫಸ್ಟ್ ಸರ್ಜರಿ ಒಳಗಡೆ ಕಂಪ್ಲೀಟ್ ಓಪನ್ ಮಾಡಿ ಅದೇನು ಇನ್ಫೆಕ್ಟೆಡ್ ಬೋನ್ ಇತ್ತಲ್ಲ ಆ ಬೋನನ್ನು ತೆಗೆದುಬಿಟ್ವಿ. ಅಲ್ಲಿಂದ ಬೋನನ್ನು ತೆಗೆದು ಒಳಗಡೆ ಆ್ಯಂಟಿಬಯೋಟಿಕ್ ಬೀಟ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ಅ ವೆರಿ ಲೇಟೆಸ್ಟ್ ಟೆಕ್ನಾಲಜಿ. ನೀವು ಇಂಜೆಕ್ಷನ್ ಕೊಟ್ಟು ಅಲ್ಲಿ ಹೋಗಿ ವರ್ಕ್ ಮಾಡೋದು ಬೇರೆ, ಆ ಲೋಕಲ್ ಜಾಗದೊಳಗೆ ಆ್ಯಂಟಿಬಯೋಟಿಕ್ಸ್ ಹಾಕೋದು ಬೇರೆ. ಸೊ ಲೋಕಲ್ ಆ್ಯಂಟಿಬಯೋಟಿಕ್ ಬೀಟ್ಸ್ ಹಾಕಿದ್ವಿ, ಅದೆಲ್ಲೂ ಯೂಸ್ ಮಾಡಿಲ್ಲ. ಆ್ಯಂಡ್ ಅದು ಹಾಕೋಣ, ಅದೇನಾಯಿತು, ಲೋಕಲಿ ಇಟ್ ಕ್ಯೂರ್ಡ್ ಆಲ್ ದ ಇನ್ಫೆಕ್ಷನ್. ಫಸ್ಟ್ ಟೈಮು ಬಾಬುರಾವ್ ಕಾಲ್ ಮಾಡಿದ್ರು ಅವ್ರ ಮಾವ,
ಸರ್ ಪ್ರತಿ ಆಪ್ರೇಷನ್ ಆದಾಗ ಒಂದು ತಿಂಗಳಿಗೆ ಮತ್ತೆ ಕ್ಯೂ ತುಂಬ್ಕೋತಿತ್ತು ಸರ್, ಈ ಸರ್ತಿ ಕ್ಯೂ ಬಂದಿಲ್ಲ ಅಂದರು. ಸೊ ದಟ್ ಐ ಟೋಲ್ಡ್, ಆಲ್ಮೋಸ್ಟ್ ಅರ್ಧ ಬ್ಯಾಟಲ್ ವಿನ್ ಆದ್ವಿಪ್ಪ ನಾವು, ಇನ್ನೂ 3 ತಿಂಗಳು ಅವ್ನಿಗೆ ಏನೂ ಮಾಡೋದು ಬೇಡ. ಬೇಕಾದ್ರೆ ಹೇಳಕ್ಕೆ ಬರಲ್ಲ, ಇನ್ಫೆಕ್ಷನ್ ಅಂದರೆ ಒಂಥರ ಅದು ಟೆರರಿಸ್ಟ್ ಇದ್ದಂಗೆ, ಅವು ಸ್ಲೀಪಿಂಗ್ ಸೆಲ್ಸ್, ಅವು ಯಾವಾಗ ಎದ್ದು ಬರ್ತಾರೆ ಎಲ್ಲಿ ಬಾಂಬ್ ಹಾಕ್ತಾರೆ ಗೊತ್ತಾಗಲ್ಲ. ಸೊ ವಿ ವಿಲ್ ವೇಟ್ ಅಂತ ಹೇಳಿದೆ. ದೆನ್ 3-4 ಮಂತ್ಸ್ ವೇಟ್ ಮಾಡಿದ್ವಿ, ಕಂಪ್ಲೀಟ್ ಕ್ಯೂರ್ ಆಯಿತು. ಕ್ಯೂರ್ ಆದಮೇಲೆ ವಿ ಟುಕ್ ಫಾರ್ ಅನದರ್ ಡೆಬ್ರೈಟ್ಮೆಂಟ್. ಅದು ಸ್ವಲ್ಪ ನರ್ವ್ ಡ್ಯಾಮೇಜ್ ಆಗಿತ್ತು ಅವನಿಗೆಲ್ಲ ಪ್ರೀವಿಯಸ್ ಇದಾಗಿ, ನರ್ವ್ ಟೆಂಡಾನ್ ಟ್ರಾನ್ಸ್ಫರ್ ಮಾಡಿದ್ವಿ ಅಲಾಂಗ್ ವಿತ್ ಪ್ಲಾಸ್ಟಿಕ್ ಸರ್ಜನ್ಸ್. ಸೊ ಆಲ್ಮೋಸ್ಟ್ ಫಂಕ್ಷನ್ ಬಂತು ಅವನಿಗೆ, ಲಿಂಬ್ ಸೇವ್ ಆಯಿತು. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂತ ಹೇಳಿದ್ರೆ, ಆಲ್ ದಿಸ್ ಪ್ರೊಸೀಜರ್ ಟ್ರೀಟ್ಮೆಂಟ್ ವಾಸ್ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಫಂಡೆಡ್ ಬೈ ದ ಸ್ಪರ್ಶ್ ಫೌಂಡೇಶನ್. ನಿಮ್ಗೆ ನಾನು ಮುಂಚೆನೇ ಹೇಳಿದೆ 2 ಚಾಲೆಂಜಸ್ ಅಂತೇಳಿ. ಸೊ ಅದೊಂದು ಅವ್ರ ಹತ್ರ ಏನೂ ರೊಕ್ಕನೇ ಇಲ್ಲಾಗಿತ್ತು, ಎಲ್ಲ ಖರ್ಚು ಮಾಡಿ ಇನ್ನೇನು ಒಂಥರ ಲಾಸ್ಟ್ ಸ್ಟೇಜ್ ಅಂತಾರಲ್ಲ ಹಾಗಿದ್ರು. ನಾವು ಹೇಳಿದ್ವಿ ಡೋಂಟ್ ವರಿ, ಸ್ಪರ್ಶ್ ಫೌಂಡೇಶನ್ ಇಸ್ ದೇರ್. ಇದಕ್ಕಿಂತ ಮುಂಚೆ ಶರಣ್ ಪಾಟೀಲ್ ಸರು ಒಂದು ಮಗುಗೆ ಟ್ರೀಟ್ ಮಾಡಿದರು, ಲಕ್ಷ್ಮಿ ಅಂತೇಳಿ, ಬಿಹಾರದವರು. ಹಾಂ, ಎಸ್. ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ ದಟ್ ಗರ್ಲ್ ಹ್ಯಾಸ್ ಎಂಟರ್ಡ್ ಮೆಡಿಸಿನ್ ನಾವು. ಅವಳು MBBS ಮಾಡ್ತಿದ್ದಾಳೆ ಹುಡುಗಿ ಈಗ. ಎಸ್ ಸರ್, ಕರೆಕ್ಟ್ ಬಂದಿತ್ತಲ್ಲ. ಸೊ ದಟ್ ಈಸ್ ಎ ಇನ್ಸ್ಪಿರೇಷನ್ ಫಾರ್ ಅಸ್. ಇನ್ಫ್ಯಾಕ್ಟ್ ನಾನು ಶರಣ್ ಪಾಟೀಲ್ ಸರ್ಗೂ ಇವು ಮಗುದು ಡಿಸ್ಕಸ್ ಮಾಡಿದೆ. ಸರ್ ಹೇಳಿದರು, ರವಿ ವಿ ಹ್ಯಾವ್ ಫುಲ್ ಸಪೋರ್ಟ್, ಯು ಗೋ ಹೆಡ್, ನಮ್ಮಿಂದ ಏನೇನು ಬೇಕು ಮೆಡಿಕಲ್ ಆಗಲಿ ಫೌಂಡೇಶನ್ ಇದಾಗಲಿ ರೊಕ್ಕದಾಗಲಿ ಎನಿ ಟೈಮ್ ಗಿವ್ ಮಿ ಅ ಕಾಲ್ ಅಂತೇಳಿ. ಸರ್ಜರಿಗಿಂತ ಮುಂಚೆ ಕೂಡ ನನ್ನ ಸರ್ ಜೊತೆ ಡಿಸ್ಕಸ್ ಮಾಡಿ ವಿ ಪ್ಲ್ಯಾನ್ ಟುಗೆದರ್. ಸೊ ಅದು ಸಕ್ಸಸ್ ಆಯಿತು. ನೆಕ್ಸ್ಟು ಸೆಕೆಂಡ್ ಸ್ಟೇಜ್ ಬಂದು ಫಂಕ್ಷನ್. ಫಸ್ಟ್ ಈಸ್ ಸೇವಿಂಗ್ ದ ಲಿಂಬ್. ನೀವು ಸೇವ್ ಆದಮೇಲೆ ಅದು ಯೂಸ್ ಆಗಬೇಕಲ್ರಿ, ಕೈ ಬರೀ ಫ್ಲೇಲ್ ಲಿಂಬ್ ಬಿಟ್ಟು ಉಪಯೋಗ ಇಲ್ಲ. ಸೊ ಸೆಕೆಂಡ್ ಸ್ಟೇಜ್ ಏನು ಮಾಡಿದ್ವಿ, ಫಿಬ್ಯುಲಾರ್ ವ್ಯಾಸ್ಕ್ಯುಲರೈಸ್ಡ್ ಗ್ರಾಫ್ಟ್ ಅಂತ ಹೇಳ್ತೀವಿ. ದಟ್ ಈಸ್ ಎ ವೆರಿ ಸ್ಕಿಲ್ಡ್ ಸರ್ಜರಿ. ಅಂದರೆ ಕಾಲೊಳಗೆ 2 ಬೋನ್ ಇರ್ತವೆ, ಟಿಬಿಯಾ ಆ್ಯಂಡ್ ಫಿಬುಲಾ. ಟಿಬಿಯಾ ವೆಯ್ಟ್ ಬೇರಿಂಗ್, ನೀವು ಟಿಬಿಯಾ ಮೇಲೆ ಅಡ್ಡಾಡ್ತೀರಿ. ಫಿಬುಲಾ ಈಸ್ ನಾನ್ ವೆಯ್ಟ್ ಬೇರಿಂಗ್ ಬೋನ್, ಅದು ಬರೀ ಮಸಲ್ ಅಷ್ಟೇ ಅಟ್ಯಾಚ್ಡ್ ಇರುತ್ತೆ. ಅದರ ಅರ್ಧ ಫಿಬುಲಾನ ಕಟ್ ಮಾಡಿ ಅಲಾಂಗ್ ವಿತ್ ಬ್ಲಡ್ ಸಪ್ಲೈ, ನರ್ವ್ ಸಪ್ಲೈ ಅದಷ್ಟನ್ನು ತೊಗೊಂಡು 6 ಅವರ್ಸ್ ಸರ್ಜರಿ ಆಯ್ತು ರೀ ಅವತ್ತು. 6 ಅವರ್ಸ್ ಸರ್ಜರಿ, ಸೆಕೆಂಡ್ ಸರ್ಜರಿ. ಅಲ್ಲಿಂದ ತೊಗೊಂಡು ಅದೇ ಬ್ಲಡ್ ವೆಸಲನ್ನು ಇಲ್ಲಿರೋ ಬ್ಲಡ್ ವೆಸಲ್ಸಿಗೆ ಕನೆಕ್ಟ್ ಮಾಡಿದ್ವಿ ಅಲಾಂಗ್ ವಿತ್ ಪ್ಲಾಸ್ಟಿಕ್ ಸರ್ಜನ್ಸ್ ಆ್ಯಂಡ್ ಆರ್ಥೋಪೆಡಿಕ್ ಟ್ಯೂಮರ್ ಸರ್ಜನ್. ಅವ ನನಗೆ ಹಳೆ ಆಗ್ಬೇಕು, ಮಕ್ಕನ ಮಗ ಅವ್ರಿ. ಅವ ಒಂದು ವರ್ಷದ ಹುಡುಗಿ ಸಣ್ಣವಿದ್ದಾಗ ಅವ ಆಟಾಡ್ತಾ ಸ್ವಲ್ಪ ಬ್ಯಾನಿಯಾಗಿ ಇಲ್ಲಿ ಇನ್ಫೆಕ್ಷನ್ ಆಗಿ ಕಿವಾಗಿ ಕಂಪ್ಲೀಟ್ಲಿ ಹಂಗೆ ಕಂಟಿನ್ಯೂ 3 ಇಯರ್ಸ್ ತನಕ ನಾವು ಇಲ್ಲೇ ಲೋಕಲ್ ತೋರಿಸ್ತಾ ಇದ್ವಿ. ಮಹಾರಾಷ್ಟ್ರ ಇಲ್ಲಿ ಗುಲ್ಬರ್ಗ ಅಲ್ಲಿ ಮತ್ತು ಲಾಸ್ಟ್ ಜಯಶಂಕಪುರ ಹೋದ್ವಿ, ಅಲ್ಲಿನೂ ಅಲ್ಲಾದ್ಮೇಲೆ ಕೈ ಕಟ್ ಮಾಡ್ತೇನೆ ನಾನು. ಮತ್ತು ಬಿಜಾಪುರ ಸರ್ ನಿಂತ ಅವರು ಸರ್ ರವಿ ಸರ್ದು ಕಾಂಟ್ಯಾಕ್ಟ್ಸನ್ನು ನಾವು ಸ್ಪರ್ಶ್ ಹಾಸ್ಪಿಟ್ಲ್ ಹೋದ್ವಿ. ಆದ್ಮೇಲೆ ಸರ್ ಹೇಳ್ದಂಗೆ ಎಲ್ಲ ಈ ಥರ ಪ್ರೊಸೀಜರ್ ಮಾಡಿ ಈಗ ನಾರ್ಮಲ್ ಸ್ಟೇಜಿಗೆ ಬಂದು ಸರ್. ನಮಗೆ ನಿಯರ್ಲಿ ಸರ್ ಒಂದು 10 lakh ತನಕ ಆಗಿದೆ ಸರ್. ಮತ್ತು ಎಲ್ಲ ಯಾಕಂದ್ರೆ ಇಲ್ಲಿ ಜಾಸ್ತಿ ಒಬ್ಬರೇ ಫಸ್ಟ್ ಕಿವ ತೆಗೆಯೋದು ಅಷ್ಟೇ ಬಿಡೋದು, ಮತ್ತು 3-4 ಮಂತ್ಸ್ ಮತ್ತು ಒಳ್ಳೆ ಕಿವ ಆಗೋದು ಮತ್ತು ಬಿಡೋದು. ವೈದ್ಯರು ಅವ್ರದ್ದು ದೇವ್ರಿದ್ದಂಗೆ ಸರ್. ಹಾಂ, ಅವರು ಈಗ ಅವನಿಗೆ ಈ ಒಂದು ಲೈಫ್ ಕೊಟ್ಟರೆ, ಒಂದು ಹೊಸ ಲೈಫ್ ಕೊಟ್ಟರೆ ಅವನಿಗೆ. ಈಗ ಸಣ್ಣ ಏಜ್, ನಮ್ಮ ಹತ್ರ ಏಜ್ ಆದರೆ ನಾವು ಈಗ ಅರ್ಧ ಏಜ್ ಮುಗಿದಿತ್ತು ನಾವು ಹೋಗ್ಬೋದು. ಅವ್ನಿಗೇನೂ ಗೊತ್ತಾಗಲ್ಲ. ಈಗ ನಾಳೆ ಅವ್ನು ಹುಡುಗರು ಕೂಡ ಆಟ ಆಡ್ತಾ ಇದ್ರು ಅವ್ನಿಗೇನು ಅರ್ಥ ಆಗ್ತಾಯಿಲ್ಲ. ನನ್ನ ಕೈಯಾಗ ನಾವು ಹೊರಗಡೆ ಹೋಗ್ತಾ ಇದ್ದು ಅವ್ನಿಗೆ ಇದು ಆಗ್ತಿತ್ತು. ಈಗ ಅವನಿಗೊಂದು ಲೈಫ್ ಕೊಟ್ಟಂಗೆ ಆಗಿದೆ ಸರ್. ಜುಲೈ 19ರಂದು ಜಿಲ್ಲಾ ವೀರಶೈವ ಸಮಾಜ ಮತ್ತು ಅಭಿಮಾನಿ ಬಳಗದ ಸಂಯುಕ್ತ ಆಶ್ರಯದಲ್ಲಿ ಅರುಣಕುಮಾರ್ ಪಾಟೀಲ್ ಕೋಡಲಹಂಗರ್ಗ ಅವರ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿವಿಧ ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಜೈ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕರು, ಕಲಬುರಗಿ ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರು ಹಾಗೂ ಜನಸೇವಕರಾದ ಅರುಣಕುಮಾರ್ ಎಸ್ ಪಾಟೀಲ್ ಕೋಡಲಹಂಗರ್ಗ ಅವರ ದಿನಾಂಕ 19 ಜುಲೈ 2026 ಜನ್ಮದಿನದ ಪ್ರಯುಕ್ತ ಜಿಲ್ಲಾ ವೀರಶೈವ ಸಮಾಜ ಹಾಗೂ ಅರುಣಕುಮಾರ್ ಎಸ್ ಪಾಟೀಲ್ ಕೋಡಲಹಂಗರ್ಗ ಅಭಿಮಾನಿಗಳ ಬಳಗದ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಕಲಬುರಗಿ ನಗರದಲ್ಲಿ ವಿವಿಧ ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರಾದ ಕಲ್ಯಾಣಪ್ಪ ಪಾಟೀಲ್ ಮಳಖೇಡ್, ಅರುಣಕುಮಾರ್ ಎಸ್ ಪಾಟೀಲ್ ಕೋಡಲಹಂಗರ್ಗ ಅವರ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಅಮರನಾಥ್ ಸಾಹು ಕುಳಗೇರಿ, ಜಗನ್ನಾಥ ಪಟ್ಟಣಶೆಟ್ಟಿ, ವಿವೇಕ್ ಬಿರಾದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಿಸಿಲು ನಾಡಿನ ಭರವಸೆ ಹೋರಾಟಗಾರರು, ಯುವಕರ ಕಣ್ಮಣಿ, ನೊಂದವರ ಪಾಲಿನ ಆಶಾಕಿರಣ, ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಅರುಣಕುಮಾರ್ ಎಸ್ ಪಾಟೀಲ್ ಕೋಡಲಹಂಗರ್ಗ ಅವರ 56ನೇ ಜನ್ಮದಿನದ ಪ್ರಯುಕ್ತವಾಗಿ ವೀರಶೈವ ಸಮಾಜ ಹಾಗೂ ಅವರ ಅಭಿಮಾನಿ ಬಳಗದ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಸಾಮಾಜಿಕ ಸೇವಾ ಕಾರ್ಯಗಳು
ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ನಾವು ನಾಡಿನ ಆರಾಧ್ಯ ದೈವ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಅಲ್ಲಿರುವಂಥ ಆವರಣದಲ್ಲಿರುವ ನಿರ್ಗತಿಕರಿಗೆ, ಬಡವರಿಗೆ ಬ್ಲ್ಯಾಂಕೆಟ್ ವಿತರಣೆ ಮಾಡಿ, ಅದನಂತರ ಸರ್ಕಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಉಪಚಾರ ಪಡೆಯುತ್ತಿರುವ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ, ಅದನಂತರ ತಾಜ್ ಸುಲ್ತಾನ್ಪುರ್ ರಸ್ತೆಯಲ್ಲಿರುವ ವಯೋವೃದ್ಧ ತಂದೆ ತಾಯಿಯರಿಗೆ ಆಶ್ರಮದಲ್ಲಿ ಉಪಹಾರದ ವ್ಯವಸ್ಥೆ ಜೊತೆಗೆ ಅವರಿಗೆ ಬ್ಲ್ಯಾಂಕೆಟ್ ವಿತರಣೆ ಕೂಡ ಮಾಡ್ತಾ ಇದ್ದೀವಿ. ಅದನಂತರ ಸಿದ್ಧಾರ್ಥ ಅಂಧ ಮತ್ತು ಕಿವುಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಹಾಗೂ ಹಣ್ಣು ಹಂಪಲದ ಜೊತೆಗೆ 56ನೇ ಜನ್ಮದಿನದ ಪ್ರಯುಕ್ತವಾಗಿ ಇರುವುದರಿಂದ 56 ಮಕ್ಕಳ ವಿಶೇಷ ಚೇತನ ಮಕ್ಕಳಿಂದ ಅವರ ಅಮೃತಾಸ್ತ್ರದಿಂದ ಕೇಕ್ ಕಟ್ ಮಾಡಿ ಒಂದು ವಿಶೇಷವಾಗಿ ನಾವು ಜನ್ಮದಿನ ಆಚರಣೆ ಮಾಡ್ತಾ ಇದ್ವಿ. ಇದು ಪ್ರತಿ ವರ್ಷ ಕೂಡ ಮಾಡ್ತಾ ಇದ್ದೀವಿ. ಮುಂದಿನ ವರ್ಷ ಕೂಡ ಮತ್ತಷ್ಟು ಬೇರೆ ಬೇರೆ ಸಾಮಾಜಿಕ ಸೇವೆಗಳು ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಮ್ಮ ಅಭಿಮಾನಿ ಬಳಗ ನಿರಂತರವಾಗಿ ಮಾಡ್ತಾ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸ್ಪರ್ಧಾತ್ಮಕ ಪರೀಕ್ಷಾ ಪೂರ್ವಭಾವಿ ತರಬೇತಿ ಶಿಬಿರಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಕನಕಶ್ರೀ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಸರಕಾರಿ ಸೇವೆ ಕನಸನ್ನು ಹೊತ್ತ ಕುರುಬ ಸಮಾಜದ ಯುವಕ ಯುವತಿಯರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಅನುಕೂಲವಾಗುವಂತೆ ಸ್ಪರ್ಧಾತ್ಮಕ ಪರೀಕ್ಷಾ ಪೂರ್ವಭಾವಿ ತರಬೇತಿ ಶಿಬಿರವನ್ನು ಯಾವುದೇ ಲಾಭಾಪೇಕ್ಷೆ ಇಲ್ಲದೆ ಸಮಾಜ ಸೇವೆಯ ದೃಷ್ಟಿಯಿಂದ ಕನಿಷ್ಠ ಖರ್ಚಿನಲ್ಲಿ ಉತ್ಕೃಷ್ಟ ತರಬೇತಿಯನ್ನು ನೀಡಲು ಸಂಕಲ್ಪಿಸಲಾಗಿದೆ ಎಂದು ಕನಕಶ್ರೀ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಟ್ರಸ್ಟಿಗಳಾದ ರಂಗಧಾಮಯ್ಯ ಪಿ, ವಿ ಮುನಿಚೌಡಪ್ಪ, ಕಾರ್ಯದರ್ಶಿ PN ಕೃಷ್ಣಮೂರ್ತಿ ಸೇರಿದಂತೆ ಇತರರು ನಾವು ಕುರುಬ ಸಮಾಜದ ಹಿರಿಯ ಅಧಿಕಾರಿಗಳಾಗಿ ಕೆಲಸ ಮಾಡಿದಂಥವರು, ಮಾಡ್ತಾ ಇರತಕ್ಕಂಥವರು ಈ ಸಮಾಜದ ಋಣವನ್ನು ಕೊಂಚ ಮಟ್ಟಿಗಾದರೂ ತೀರಿಸಬೇಕು ಅನ್ನುವ ಒಂದು ಮನೋಭಾವದಿಂದ ಮತ್ತು ವಿಶೇಷವಾಗಿ ಸಂತ ಕವಿ ಕನಕದಾಸರ ಉದಾತ್ತವಾದಂಥ ಒಂದು ಜೀವನ ಮತ್ತು ಅಮರವಾದಂಥ ಸಂದೇಶಗಳಿಂದ ಪ್ರೇರೇಪಿತರಾಗಿ ಈ ಸಮಾಜಕ್ಕೆ ಒಂದು ಅಳಿಲು ಕಾಣಿಕೆಯನ್ನು ಕೊಡಬೇಕು ಅಂತ ನಾವೆಲ್ಲ ಒಗ್ಗಟ್ಟಾಗಿ ಹೀಗೆ 13 ವರ್ಷಗಳ ಹಿಂದೆ 17/7/2013 ಕನಕಶ್ರೀ ಚಾರಿಟೇಬಲ್ ಟ್ರಸ್ಟನ್ನು ಪ್ರಾರಂಭ ಮಾಡಿದ್ದೇವೆ. ಆ ಟ್ರಸ್ಟಿನ ಮೂಲಕ ಕಳೆದ 13 ವರ್ಷಗಳಲ್ಲಿ ನಾವು ವಿಶೇಷವಾಗಿ ಪ್ರತಿಭಾ ಪುರಸ್ಕಾರಗಳನ್ನು ನೆರವೇರಿಸ್ತಾ ಬಂದಿದ್ದೇವೆ. ಪ್ರತಿಭಾ ಪುರಸ್ಕಾರ ನಾವು ಪ್ರಾರಂಭದಲ್ಲಿ ಬೆಂಗಳೂರು ನಗರಕ್ಕೆ ಸೀಮಿತವಾಗಿ ನಾವು ನೆರವೇರಿಸ್ತಾ ಬಂದು ಆನಂತರ ಬೆಂಗಳೂರು ನಗರ ಜಿಲ್ಲೆ, ಆನಂತರ ಬೆಂಗಳೂರು ನಗರ ಜಿಲ್ಲೆ ಗ್ರಾಮಾಂತರ ಜಿಲ್ಲೆಗೆ ಮಾಡಿದು. ತದನಂತರ ನಾವು ಏನು ರಾಜ್ಯದಲ್ಲಿ 4 ಕಂದಾಯ ವಿಭಾಗಗಳಿದ್ದಾವೆ, ವಿಭಾಗವಾರು ನಮ್ಮ ಸಮಾಜದ ವಿದ್ಯಾರ್ಥಿಗಳು SLC ಮತ್ತು PUCಯಲ್ಲಿ ಉನ್ನತ ಅಂಕಗಳನ್ನು ಗಳಿಸ್ತಕ್ಕಂಥವ್ರಿಗೆ ಮೊದಲಿಗೆ ನಾವು ಬೆಂಗಳೂರು ಕಂದಾಯ ವಿಭಾಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಆನಂತರ ಬೆಳಗಾವಿ ವಿಭಾಗದಲ್ಲಿ ಮಾಡೋದು. ತದನಂತರ ಕಳೆದ ವರ್ಷ ಕಲಬುರಗಿ ವಿಭಾಗದಲ್ಲಿ ನಾವು ಮಾಡಿದ್ದೇವೆ. ಈ ವರ್ಷ ಮೈಸೂರು ವಿಭಾಗದಲ್ಲಿ ಮಾಡಿದ್ದೇವೆ. ಪ್ರತಿ ವರ್ಷ SLC PUCಯಲ್ಲಿ 90-95ಕ್ಕಿಂತ ಹೆಚ್ಚಿಗೆ ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳಿಗೆ 5,000 ರೂಪಾಯಿಗಳ ಪ್ರೋತ್ಸಾಹಧನ ಮತ್ತು ಒಂದು ಪದಕ, ಪ್ರಶಂಸಾ ಪತ್ರವನ್ನು ನೀಡ್ತಾ ಅವರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಂದು ಪ್ರೇರಣೆ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಜೊತೆಯಲ್ಲಿ ಅಶಕ್ತ ವಿದ್ಯಾರ್ಥಿಗಳಿಗೆ ಮತ್ತು ಅಶಕ್ತರಿಗೆ ನಮ್ಮಲ್ಲಿ ಕೈಲಾಗ್ತಕ್ಕಂಥ ಸಹಾಯವನ್ನು ಮಾಡ್ತಾ ಬಂದಿದ್ದೇವೆ. ಮತ್ತು ನಮ್ಮ ಸಮಾಜದಲ್ಲಿ ಯಾರು ವಿಶಿಷ್ಟವಾದಂಥ ಸಾಧನೆಯನ್ನು ಮಾಡಿದ್ದಾರೆ ಅವರಿಗೆ ನಾವು ಅಭಿನಂದನಾ ಕಾರ್ಯಕ್ರಮಗಳನ್ನು ಮಾಡ್ತಾ ಅವರಿಗೆ ನಾವು ಪ್ರೋತ್ಸಾಹ ನೀಡ್ತಾ ಇದ್ದೇವೆ. ಮತ್ತು ಜೀವಮಾನದಲ್ಲಿ ಈ ಸಮಾಜಕ್ಕೆ ಗುರುತರವಾದಂಥ ಸೇವೆಯನ್ನು ಮಾಡಿದಂಥವ್ರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ. ಮಿಗಿಲಾಗಿ ನಾವು ಬೆಂಗಳೂರಿನ ಮಹಾನಗರದಲ್ಲಿ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ 16,000 ಸ್ಕ್ವಯರ್ ಫೀಟ್ ಒಂದು ನಿವೇಶನವನ್ನು ಖರೀದಿ ಮಾಡಿದ್ದೇವೆ. ಆ ನಿವೇಶನದಲ್ಲಿ 4 ಅಂತಸ್ತುಗಳ ಕಟ್ಟಡ ಮಾಡಿದ್ದೇವೆ. ಅಂದರೆ ಸರಿಸುಮಾರು 64,000 ಫ್ಲೋರ್ ಏರಿಯಾ ಕಟ್ಟಡವನ್ನು ಕಟ್ಟಿದ್ದೇವೆ. ಇಲ್ಲಿ 2 ಸಮುದಾಯ ಭವನ ಮಾಡಿದ್ದೇವೆ. ಒಂದು ಕನಕದಾಸರ ಹೆಸರಲ್ಲಿ, ಮತ್ತೊಂದು ಸಂಗೊಳ್ಳಿ ರಾಯಣ್ಣ ಹೆಸರಲ್ಲಿ ನಾವು ಮಾಡಿದ್ದೇವೆ. ಈ 2 ಸಮುದಾಯ ಭವನಗಳನ್ನು ಕುರುಬ ಸಮಾಜ ಅಷ್ಟೇ ಅಲ್ಲ, ಎಲ್ಲ ನಮ್ಮ ಸೋದರ ಹಿಂದುಳಿದ ವರ್ಗಗಳಿಗೆ, ಅಲ್ಪಸಂಖ್ಯಾತರಿಗೆ, ನಮ್ಮ ದಲಿತ ಬಂಧುಗಳಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಆ ಸಮುದಾಯ ಭವನಗಳನ್ನು ಕೊಡ್ಮಾಡ್ತಾ ಬಂದಿದ್ದೇವೆ. ಮತ್ತು ಇದೇ ಕಟ್ಟಡದಲ್ಲಿ ಒಂದು ವಿದ್ಯಾರ್ಥಿ ನಿಲಯ ಮಾಡಿದ್ದೇವೆ. 103 ವಿದ್ಯಾರ್ಥಿಗಳಿಗೆ ಅವರಿಗೆ ವಸತಿ ವ್ಯವಸ್ಥೆ ಮಾಡಿದ್ದೇವೆ. ಸುಸಜ್ಜಿತವಾದಂಥ ಕೊಠಡಿಗಳು, ಅವರಿಗೆ ಮಂಚ, ಹಾಸಿಗೆ, ದಿಂಬು,
ಮತ್ತು ಅವರಿಗೆ ಓದ್ಕೊಳ್ಳಿಕ್ಕೆ ಸ್ಟಡಿ ಸರ್ಕಲ್, ಸ್ಟಡಿ ರೂಮ್ ಅಂತಾರಲ್ಲ, ಅಭ್ಯಾಸಕ್ಕೆ ಅನುಕೂಲವಾದಂಥ ಒಂದು ಸ್ಟಡಿ ಸರ್ಕಲ್ ಮಾಡಿದ್ದೇವೆ. ಅವರಿಗೆ ಆದಂಥ ಡೈನಿಂಗ್ ಹಾಲ್, ಕಿಚನ್ ಇವೆಲ್ಲವನ್ನು ಮಾಡಿದ್ದೇವೆ. ತಮಗೆಲ್ಲ ಗೊತ್ತೇ ಇದೆ, ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯ ಆಗ್ಬೋದು, ಕೇಂದ್ರದ ಸರ್ಕಾರಗಳಲ್ಲಾಗ್ಬೋದು, ಯಾವುದೇ ಒಂದು ಹುದ್ದೆಗೆ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿ ಮಾಡ್ತಕ್ಕಂಥ ಒಂದು ವಿಧಾನ ಇದೆ. ನಮ್ಮ ಸಮುದಾಯದ ಮಕ್ಕಳು, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ, ಈ ಕಡೆ ಕಿತ್ತೂರು ಕರ್ನಾಟಕದ, ವಿಶೇಷವಾಗಿ ಮೈಸೂರು, ಬೆಂಗಳೂರಿನಲ್ಲಿ ಪರವಾಗಿಲ್ಲ, ಸ್ವಲ್ಪ ಜಾಗೃತರಾಗಿದ್ದಾರೆ ವಿದ್ಯಾಭ್ಯಾಸದಲ್ಲಿ. ಹೀಗಾಗಿ ಅವರು ಸರ್ಕಾರದ ನೇಮಕಾತಿಯಲ್ಲಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಯಾವುದೇ ಹುದ್ದೆಯಲ್ಲಿ ಇಲ್ಲ. ಹೀಗಾಗಿ ಅವರಿಗೆ ಒಂದು ಸಹಾಯ ಮಾಡಬೇಕು, ಅವರಿಗೆ ಸಹಕಾರ ನೀಡಬೇಕು ಅಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರ್ವಭಾವಿ ತರಬೇತಿ ಶಿಬಿರಗಳನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಹೀಗಾಗಿ ಈ ವರ್ಷದಿಂದ ಪ್ರಾಯಶಃ ಮುಂದಿನ ತಿಂಗಳಿಂದ ಏನು ಈಗಾಗಲೇ ತಮಗೆಲ್ಲ ಗೊತ್ತೇ ಇದೆ, ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿದೆ. ಈ ವರ್ಷ ಸುಮಾರು 50,000 ಹುದ್ದೆಗಳನ್ನು ಸರ್ಕಾರ ಬೇರೆ ಬೇರೆ ಹುದ್ದೆಗಳಲ್ಲಿ ಭರ್ತಿ ಮಾಡ್ತಕ್ಕಂಥ ಒಂದು ಆಲೋಚನೆ ಇದೆ. ಈಗಾಗಲೇ ಕೆಲವು ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ತರಬೇತಿಗೊಳಿಸಬೇಕು ಅಂತ ಕಾರಣಕ್ಕೆ ಮುಂದಿನ ತಿಂಗಳಲ್ಲಿ ನಾವು ಒಂದು ತರಬೇತಿ ಶಿಬಿರಗಳನ್ನು ಸುಮಾರು 3.5 ತಿಂಗಳ ತರಬೇತಿ ಶಿಬಿರವನ್ನು ನಾವು ಮಾಡಲಿಕ್ಕೆ ಒಂದು ಪ್ಲಾನ್ ಮಾಡಿಕೊಂಡಿದ್ದೇವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.